ಸಿಕ್ಕವರ ಹೆಸರಲ್ಲಿ ಮಾಸಾಶನ ವೃದ್ಧಾಪ್ಯ ವೇತನ ಅಂತ ಹೇಳಿ ದೇವದುರ್ಗದ ಗ್ರೇಡ್ 2 ತಹಶೀಲ್ದಾರ್ ಕರ್ತವ್ಯ ಲೋಪ ಮಾಡಿದ್ದಾರೆ. ಗ್ರೇಡ್ 2 ತಹಶೀಲ್ದಾರ್ ವೆಂಕಟೇಶ್ ಈ ರೀತಿ ಕರ್ತವ್ಯ ಲೋಪ ಎಸಗಿರೋದು. ರಾಯಚೂರಿನ ಅನರ್ಹ ಫಲಾನುಭವಿಗಳಿಗೆ ಮಾಸಾಶನ ವೃದ್ಧಾಪ್ಯ ವೇತನ ನೀಡಿದ್ದಾರೆ, ಮಂಜೂರು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಇದರಿಂದ ಸುಮಾರು 4 ಕೋಟಿ ರೂಪಾಯಿ ನಷ್ಟ ಆಗಿದೆ. ತಿರಸ್ಕರಿಸಿದ ಅರ್ಜಿಗಳಿಗೂ ಕೂಡ ತಹಶೀಲ್ದಾರ್ ಮಾಸಾಶನವನ್ನ ಮಂಜೂರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈ ರೀತಿಯಾಗಿ ಸಿಕ್ಕವರಿಗೆ ಮಂಜೂರು ಮಾಡಿರೋದಕ್ಕೆ ಕಾರಣ ಏನು? ವಿಜಯ್, ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ಪಾಪ ವಯಸ್ಸಾಗಿರೋರು 60 ವರ್ಷ ಮೇಲ್ಪಟ್ಟವರು ಅಥವಾ ಗಂಡನ್ ಕಳ್ಕೊಂಡವರು ನಮ್ಗೆ ವೃದ್ಧಾಪ್ಯ ವೇತನ ಆಗ್ಬೇಕು ಅಥವಾ ಪೆನ್ಷನ್ ಸಿಗಬೇಕು, ಸರ್ಕಾರದ ಯೋಜನೆ ಸಿಗಬೇಕು ಅಂತೇಳಿ ತಿಂಗಳಲ್ಲ ವರ್ಷಾನುಗಟ್ಲೆ ಓಡಾಡುವಂಥದ್ದು ನಾವೇ ನೋಡಿದೀವಿ. ಆದ್ರೆ ಈ ರಾಯಚೂರು ಜಿಲ್ಲೆ ದೇವದುರ್ಗ ತಹಶೀಲ್ದಾರ್ ಕಚೇರಿಯ ಗ್ರೇಡ್ 2 ತಹಶೀಲ್ದಾರ್ ವೆಂಕಟೇಶ್ ಅವ್ರ ಬಳಿ ಹೋಗ್ಬಿಟ್ರೆ ನೀವು ಎಲಿಜಿಬಲ್ಲೇ ಇರಲ್ಲ. ನೀವು 18 ವರ್ಷ 20 ವರ್ಷದವರೆಗೂ 60 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅದು ವೃದ್ಧಾಪ್ಯ ವೇತನ ಕೊಡ್ತಾರೆ. ಮತ್ತೆ ಗಂಡ ಸತ್ತು ಪೆನ್ಷನ್ ಆಗ್ತಲ್ಲ, ಅದನ್ನು ಸಹ ಫೇಕ್ ಡಾಕ್ಯುಮೆಂಟ್ಗಳು, ಯಾರೋ ಗಂಡ ಇರ್ತಾರೆ, ಯಾರೋ ಹೆಂಡತಿ ಇರ್ತಾರೆ, ಸುಮ್ನೆ ನಕಲಿ ಐಡಿಗಳನ್ನ ಕ್ರಿಯೇಟ್ ಮಾಡೋದು. 10,000ಗಿಂತನೂ ಹೆಚ್ಚು ಈ ರೀತಿಯಾಗಿ ತಿರಸ್ಕೃತ ಅರ್ಜಿಗಳು, ಯಾವುದೇ ರೀತಿಯಾಗಿರುವಂತಹ ಈ ಅರ್ಜಿಗಳು ಯಾವುದೇ ಕರೆಕ್ಟ್ ಆಗಿರೋದಿಲ್ಲ. ಎಲ್ಲ ಫೇಕ್ ಡಾಕ್ಯುಮೆಂಟ್ಗಳನ್ನ 10,000ಕ್ಕಿಂತನೂ ಹೆಚ್ಚು ಅರ್ಜಿಗಳನ್ನ ಸ್ವೀಕಾರ ಮಾಡಿಕೊಂಡು ಇವರು 10,000 ಜನರಿಗೆ ಅವ್ರು ಯಾವುದೇ ಎಲಿಜಿಬಿಲಿಟಿನೇ ಇಲ್ಲ ಅಂತವ್ರು ಎಲ್ರಿಗೂ ಸಹ ಮಾಸಾಶನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ಯೋಜನೆ ಏನೆಲ್ಲ ಸ್ಕೀಮ್ಗಳಿದಾವೆ ಅವೆಲ್ಲವುಗಳನ್ನ ಇವ್ರು ಮಾಡ್ಕೊಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸರ್ಕಾರಕ್ಕೆ 4 ಕೋಟಿ ರೂಪಾಯಿಗಳ ನಷ್ಟ ಆಗಿದೆ. ಇವರೇನು ಕಳೆದ 2-3 ವರ್ಷಗಳಿಂದ ರಾಯಚೂರು ಜಿಲ್ಲೆ ದೇವದುರ್ಗದ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರೇಡ್ 2 ಕೆಲಸ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಮಾಸಾಶನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಎಲ್ಲವುಗಳನ್ನ ಸದ್ಯಕ್ಕೆ ಕೊಡ್ತಾ ಇರೋದು. ಸದ್ಯಕ್ಕೆ ನ್ಯೂಸ್ ಫಸ್ಟ್ಗೂ ಸಹ ವಿತ್ ಡಾಕ್ಯುಮೆಂಟ್ ಅಲ್ಲಿ ಗೊತ್ತಾಗಿರುವಂತದ್ದು. ಇವ್ರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನು ಸಹ ಮುಂದಿನ ನಾವು ಫಾಲೋ ಅಪ್ ಅಲ್ಲಿನೂ ಸಹ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.